ಉಪಯೋಗದ ಭೇದ ಎಷ್ಟು? ಧ್ವಂಸನ ನಾಣಂಚ ಧ್ವಂಸನಾಂಚ ಚಕ್ಕುವ ಚಕ್ಕು ಹೋಯಿ ಧ್ವಂಸನ ಮದ ಕೇವಲಂ ನೇಯಂ. ಎಲ್ಲರೂ ಹೇಳಿ. ಇಲ್ಲೇ ಉಪಯೋಗದ ಭೇದಗಳನ್ನು ಹೇಳ್ತಾರೆ. ಉಪಯೋಗ ಎಷ್ಟು ಪ್ರಕಾರ ಇರ್ತಾವೆ? ಉಪಯೋಗ ನೋಡೋದು ತಿಳಿಯೋದು ಮಾಡ್ತದೆ. ದರ್ಶನ ಉಪಯೋಗ, ಜ್ಞಾನೋಪಯೋಗ. ದರ್ಶನ ಉಪಯೋಗದಲ್ಲಿ 4 ಭೇದ. ನಮ್ಮಲ್ಲಿ ಚಕ್ಷು ದರ್ಶನ್, ಅಚಕ್ಷು ದರ್ಶನ್, ಅವಳಿ ದರ್ಶನ್. ನೋಡಿ ಅಂದಾಗಲ್ರಿ ಹಿಂದೆ ಮುಂದೆ ಹೇಳಿದ್ರೆ ಸರಿಯಾಗಲ್ಲ. ಈಗ ಉಪಯೋಗ ಅಂದ್ರೆ ಏನು? ಉಪಯೋಗ ಅಂದ್ರೆ ಉಪಯೋಗ ದ್ವಿಯಪ್ಪ 2 ಪ್ರಕಾರ. ದೌಶನ ನಾಣಂಚ ದರ್ಶನ ಉಪಯೋಗ, ಜ್ಞಾನೋಪಯೋಗ. ದೌಶನಂ ಚದುದ ದರ್ಶನ ಉಪಯೋಗದಲ್ಲಿ 4 ಭೇದಗಳು. ಚಕ್ಷು, ಅಚಕ್ಷು, ಅವಧಿ ಬರಲಿಲ್ಲ. ಕೇವಲ ದೌಶನಂ, ಕೇವಲ ದರ್ಶನ. ಅದಕ್ಕೆ ಉಪಯೋಗದಲ್ಲಿ 2 ಪ್ರಕಾರ ಭೇದ ಇರ್ತಾವೆ. ಎಷ್ಟು ಪ್ರಕಾರ? ಉಪಯೋಗ ಅಂದ್ರೆ ಚೇತನ ಅನುಸಾರವಾಗಿ ಆತ್ಮನಕ್ಕೆ ಉಪಯೋಗ ಎಂದು ಹೆಸರು. ಅದರಲ್ಲಿ ದರ್ಶನ ಉಪಯೋಗ ವಸ್ತುವಿನ ಸಾಮಾನ್ಯ ಅಸ್ತಿತ್ವವನ್ನು ಗ್ರಹಣ ಮಾಡುತ್ತದೆಯೋ ಅದಕ್ಕೆ ದರ್ಶನ ಉಪಯೋಗ ಅಂತ ಹೇಳ್ತಾರೆ. ಏನಂತಾರೆ ಅದಕ್ಕೆ? ಅವಲೋಕನ ಮಾಡೋದು, ಗವೇಷಣೆ ಮಾಡೋದು, ಆಮೇಲೆ ಅನ್ವೇಷಣೆ ಮಾಡೋದು, ಆಮೇಲೆ ಹುಡುಕುವುದು, ಪತ್ತೆ ಹಚ್ಚುವುದು, ಅದಕ್ಕೆಲ್ಲ ತಿಳ್ಕೊಳ್ಳುವುದು, ಅದಕ್ಕೇನಂತಾರೋ ದರ್ಶನ ಉಪಯೋಗ. ಇದೇ ರೀತಿ ನೋಡೋದು ಕಡಿ ಇದಾಕೈತೋ ಏನು ಎಳ್ಳೈತೋ ಈ ರೀತಿಯಾಗಿ ನೋಡೋದಕ್ಕೆ ಏನಂತಾರೋ ಇದು ಅವಲಕ್ಕಿ ಐತೋ ಏನು ಗೋಧಿ ಐತೋ ಇದನ್ನ ನೋಡೋದಕ್ಕೆ ಏನಂತಾರೋ ದರ್ಶನ ಉಪಯೋಗ. ದರ್ಶನ ಉಪಯೋಗದೊಳಗೆ 4 ಭೇದಗಳನ್ನು ಹೇಳ್ಯಾರ. ಎಷ್ಟು ಭೇದಗಳು? ಚಾಕ್ಷು ಅಂದ್ರೇನು? ಕಣ್ಣು. ಜ್ಞಾನಕ್ಕಿಂತ ಮೊದಲು ಉತ್ಪನ್ನವಾಗುವ ವಸ್ತುವಿನ ಸಾಮಾನ್ಯ ಭಾಷೆಯನ್ನು ಚಕ್ಷು ದರ್ಶನ ಅಂತ ಹೇಳ್ತಾರೆ. ಏನಂತಾರು? ಚಕ್ಷು ದರ್ಶನ. ಚಕ್ಷು ದರ್ಶನ ಅಂದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ. ಇದರಿಂದ ನೋಡೋದು ಗೊತ್ತಿಲ್ಲ. ಚಕ್ಷು 4 ಇಂದ್ರಿಯಿಂದ ಶುರು ಆಗ್ತೈತಿ. ಎಷ್ಟು ಇಂದ್ರಿಯಿಂದ? 4 ಇಂದ್ರಿಯಿಂದ. ಅವ್ರು ಯಾರು? 4 ಇಂದ್ರಿಯ ಇವರಿಗೆಲ್ಲ ನೊಣ, ದುಂಬಿ, ಕಾತ್ರಿಗಿತ್ತಿ, ಮಧುಮಕ್ಕಿ, ಜೇನು ಹುಳ ಅವೆಲ್ಲ ಎಷ್ಟು ಇಂದ್ರಿಯ ಅದಾವ? ಅದಕ್ಕೆ ಕಣ್ಣಿದೆ. ಆ ಕಣ್ಣಿನಿಂದ ನೋಡ್ತಾವ. ಕಣ್ಣಿನಿಂದ ನೋಡಿ ಏನ್ ಮಾಡ್ತಾವ? ಅನುಭವ ಮಾಡ್ಕೊಂತಾವ. ಕಣ್ಣಿನಿಂದ ಅನುಭವ ಆಗ್ತದೆ. ಅದು ಜ್ಞಾನ ಅಂತ ಹೇಳ್ತಾರೆ. ಇನ್ನು ಅಚಕ್ಷು ದರ್ಶನ. ಅಚಕ್ಷುವನ್ನು ಬಿಟ್ಟು ಉಳಿದ ಸ್ಪರ್ಶನ, ರಸನ, ಗ್ರಹಣ, ಕರಣ ಇವಕ್ಕೇನಂತಾರು? ಅಚಕ್ಷು. ಅಚಕ್ಷು ಅಂತಂದ್ರೆ ಏನು? ಬಿಟ್ರೆ ಬಾಕಿ ಎಲ್ಲ ವಿಷಯಗಳನ್ನ ನೋಡಿ ಸ್ಪರ್ಶನೇಂದ್ರಿಂದ ಗ್ರಹಣ ಮಾಡ್ಕೊಂತೈತಿ, ರಸನೇಂದ್ರಿಂದ ಗ್ರಹಣ ಮಾಡ್ಕೊಂತೈತಿ, ಆಮೇಲೆ ಮೂಗಿನಿಂದ ಗ್ರಹಣ ಮಾಡ್ಕೊಂತೈತಿ, ಕಿವಿ ಕೇಳಿ ಆನಂದ ಮಾಡ್ಕೊಂತೈತಿ, ಅನುಭೂತಿ ಮಾಡ್ಕೊಂತೈತಿ. ಏನ್ ಮಾಡ್ಕೊಂತೈತಿ? 1ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನ ಮಟ್ಟ ಅಚಕ್ಷು ದರ್ಶನ. ಆಮೇಲೆ 1ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನ ಮಟ್ಟ ಚಕ್ಷು ದರ್ಶನ. ಅಲ್ಲಿ ಮಠ ತಿಳ್ತಿರ್ಲಿಲ್ಲ. ಅಲ್ಲಿ ಮಠನು ಏನ್ ಮಾಡ್ತೈತಿ? ಬುದ್ಧಿ ಜ್ಞಾನ, ಸುರ್ತೆ ಜ್ಞಾನ ಅನುಭವ ಮಾಡ್ಕೊಂತೈತಿ. ಎದರಿಂದ ನೋಡಿ ಅರ್ಕತಿಲ್ಲ. ಇನ್ನು ಅವಧಿ ಜ್ಞಾನಕ್ಕಿಂತ ಮೊದಲು ವಸ್ತುವಿನ ಯಾವ ಜ್ಞಾನ ಆಗ್ತೈತಿ ಅದಕ್ಕೇನಂತಾರೋ ಅವಧಿ ದರ್ಶನ. ಬದಲಿಲ್ಲ. ಅವಧಿ ದರ್ಶನ ಕೂಡ 4ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನ ಐತಿ. ಅವಧಿ ಜ್ಞಾನ ಸಮ್ಯ ದೃಷ್ಟಿಗೆ ಇರ್ತದೆ, ಮಿಥ್ಯಾ ದೃಷ್ಟಿಗೆ ಅವಧಿ ಜ್ಞಾನ ಇರ್ತದೆ. ಈ ರೀತಿಯಾಗಿ ದ್ರವ್ಯ ಸಂಗ್ರಹದೊಳಗೆ ಅವಧಿ ಜ್ಞಾನ ಅಂತ ಹೇಳ್ತಾರೆ. ಅವಧಿ ದರ್ಶನ. ಇದು ಕೇವಲ ದರ್ಶನ ಯಾರಿಗಿರ್ತೈತಿ? ಅದು ತೀರ್ಥಂಕರಲ್ಲಿ. ಕೇವಲ ಜ್ಞಾನಾವರಣಿ, ದರ್ಶನಾವರಣಿ 2 ಕರ್ಮ ನಾಶ ಮಾಡಿದಾಗ ಅವಾಗ ನಿಮ್ಗೆ ಏನಾಗ್ತೈತಿ? ಕೇವಲ ದರ್ಶನ. ಈಗ ಕೇವಲ ದರ್ಶನ ಕೇವಲ ಜ್ಞಾನದೊಂದಿಗೆ ಉಂಟಾಗುವ ಸಾಮಾನ್ಯ ಜ್ಞಾನಕ್ಕೆ ಆಗ್ತೈತಿ. ಅದು ಕೇವಲ ದರ್ಶನ ಅಂತ ಹೇಳ್ತಾರೆ. ಅದಕ್ಕೂ ಎಲ್ಲ ಪರ್ಯಾಯಗಳನ್ನು ಎಲ್ಲ ಕಾಲ 3 ಕಾಲಗಳು: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಲೋಕ ಎಷ್ಟಿದಾವು? 3 ಅದಾವ. ಉರ್ದು ಲೋಕ, ಅಧಲೋಕ, ಮಧ್ಯಲೋಕ. ಈ 3 ಲೋಕದೊಳಗೆ ಕೇವಲ ದರ್ಶನ ಎಲ್ಲಕ್ಕೂ ಆವಾಸ ಆಗ್ತದೆ. ಹೀಗಾಗಿ ಕೇವಲ ದರ್ಶನ ಏನ್ ಮಾಡ್ತದೆ? ಏಕೇಂದ್ರದಿಂದ ಹಿಡ್ಕೊಂಡು ಸಂಗೀತ ಪಂಚೇಂದ್ರಿಯ ಜೀವಗಳು, ನಿಗೋದಿ ಜೀವಗಳು ಎಲ್ಲ ಪರ್ಯಾಯದೊಳಗೆ ಏನಿರ್ತದಲ್ಲ ಅದು ಕೇವಲ ದರ್ಶನದ ಅವಲೋಕನ ಆಗ್ತೈತಿ.
ಏನಾಗ್ತೈತಿ ಇದು ಅವಲೋಕನ ಆಗ್ತೈತಿ. ಹೀಗಾಗಿ ಇದ್ರಾಗೆ ಜೀವದ ಸ್ವರೂಪ ಹೇಳ ಏನು ಹೇಳ್ಯಾರವರು ಕರ್ಮದ ಸಂಪೂರ್ಣ ಕ್ಷಯವನ್ನು ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಕೇವಲ ದರ್ಶನ ಆಗ್ತೈತಿ. ಯವಾಲಯದಿಂದ ನಿಶ್ಚಯದಿಂದ ಹೇಳ್ತಾರೆ. ನಿಶ್ಚಯದಿಂದ ಜೀವದ ಸ್ವರೂಪ ಏನೈತಿ ಆತ್ಮ ನೋಡೋದು ತಿಳಿಯೋದು. ಇನ್ನು ಜ್ಞಾನ ಉಪಯೋಗದ ಭೇದ ನಾನು